ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೈಬಿಂಗ್ ಇನ್ ನಮ್ಮ ಕುಡ್ಲ ನನ್ನ ಟ್ರಾವೆಲ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವಿನ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಕೊಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ಮತ್ತು ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟ್. ನನಗೊಂದು ಸಪೋರ್ಟ್ ಸಿಕ್ಕಿದಾಗುತ್ತೆ. ಮ್ಯಾಂಗ್ಳೂರ್, ದ ಕೋಸ್ಟಲ್ ಸಿಟಿ ಆಫ್ ಕರ್ನಾಟಕ, ಹೆಸರೇ ಹೇಳೋ ಹಾಗೆ ಸಮುದ್ರಗಳ ನಗರ. ನನ್ನ ಮತ್ತು ನನ್ನ ಹಸ್ಬೆಂಡ್ನ ಫೇವ್ರೆಟ್ ಹ್ಯಾಂಗ್ಔಟ್ ಸ್ಪಾಟ್ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ ಆರ್ಮಿಯಿಂದ ರಜದಲ್ಲಿ ಬರುವಾಗ ಪ್ರತಿ ಸಲ ನಾವು ಮ್ಯಾಂಗ್ಳೂರ್ಗಂತೂ ವಿಸಿಟ್ ಮಾಡ್ತೀವಿ. ಹಾಗೆಯೇ ಮ್ಯಾಂಗ್ಳೂರ್ ವಿಸಿಟ್ ಮಾಡಿದ ಮೇಲೆ ಬೀಚ್ಗೆ ಹೋಗದೇ ಇದ್ದರೆ ಹೇಗೆ ಹೇಳಿ? ನಾವು ಯೂಶ್ವಲಿ ಪಣಂಬೂರು ಬೀಚ್ಗೆ ಹೋಗ್ತಾಯಿದ್ವು. ಈ ಸಲ ಫಾರ್ ಅ ಚೇಂಜ್ ನಾವು ತಣ್ಣೀರುಬಾವಿ ಬೀಚ್ಗೆ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಬೀಚ್ ಒಂದು ಗೌರ್ಮೆಂಟ್ ಮೇಂಟೆನೆನ್ಸಲ್ಲಿದೆ, ಇನ್ನೊಂದು ಕಡೆ ಪ್ರೈವೇಟ್ ಮೇಂಟೆನೆನ್ಸಲ್ಲಿದೆ ಅಂತ. ನೀವು ಗೌರ್ಮೆಂಟ್ ಮೇಂಟೆನೆನ್ಸಲ್ಲಿರೋ ಬೀಚ್ಗೆ ಹೋಗಬೇಕು ಅಂತ ಹೇಳಿದರೆ ಈವ್ನಿಂಗ್ 6 o'clock ಅದು ಕ್ಲೋಸ್ ಆಗಿರುತ್ತೆ. ನಿಮಗೆ ಪ್ರೈವೇಟ್ ಮೇಂಟೆನೆನ್ಸ್ ಬೀಚ್ ಸ್ಟಾರ್ಟಿಂಗ್ ಸಿಗುತ್ತೆ, ಅದು ನೈಟ್ 8 o'clock ತನಕ ಓಪನ್ ಇರುತ್ತೆ. ಸೊ ದಟ್ ನೀವು 8 o'clock ತನಕ ಬೀಚ್ ಹತ್ರ ಎಂಜಾಯ್ ಮಾಡ್ಬೋದು. ನಾವು ಇವಾಗ ವಿಸಿಟ್ ಮಾಡಿದ್ದು ರೈನಿ ಸೀಸನ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಬೌಂಡ್ರೀಸ್ ಹಾಕಿರ್ತಾರೆ. ಅಂದರೆ ನೀವು ಅಲೆಗಳು ಬರುವ ಅಲ್ಲಿ ತನಕ ಹೋಗೋದಕ್ಕಾಗಲ್ಲ. ಹೊರಗಡೆಯಿಂದ ಅಂದರೆ ಔಟ್ಸ್ಕರ್ಟಿಂದಲೇ ಬೀಚನ್ನು ಎಂಜಾಯ್ ಮಾಡಬೇಕು. ಸನ್ಸೆಟ್ ವ್ಯೂ ಕೂಡ ಮಳೆಗಾಲ ಆಗಿರೋದ್ರಿಂದ ಕಾಣೋದಿಲ್ಲ. ನಾನು ಮತ್ತು ನನ್ನ ಹಸ್ಬೆಂಡ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರೋದ್ರಿಂದ ನಮಗೆ ಈ ಥರ ಎಲೋನ್ ಆಗಿ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಪ್ರಶಾಂತವಾದ ವಾತಾವರಣದಲ್ಲಿ ನಮ್ಮ ಲೈಫ್ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಎಲ್ಲ ನಮಗೆ ತುಂಬಾ ಇಷ್ಟ. ಬಿಕಾಸ್ ನಾವು ವರ್ಷದಲ್ಲಿ ಬರೀ 3 months ಮಾತ್ರ ಒಟ್ಟಿಗೆ ಇರ್ತೀವಿ. ಸೊ ಮಾತಾಡೋದು ತುಂಬಾ ಇರುತ್ತೆ. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಒಟ್ಟಿಗೆ ಇರೋದನ್ನ ನಾವು ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಹಾಗೆ ಒಂದು ಕ್ವಾಲಿಟಿ ಟೈಮ್ನ ನಾವು ಸ್ಪೆಂಡ್ ಮಾಡ್ತೀವಿ. ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆದಮೇಲೆ ಹೋಟೆಲಲ್ಲಿ ನಾವು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನೈಟ್ ಡಿನ್ನರ್ಗೆ ಒಂದು ರೆಸ್ಟೋರೆಂಟ್ನ ನಾನು ಸರ್ಚ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಈ ರೆಸ್ಟೋರೆಂಟ್ನ ನಾನು ನೋಡಿದೆ, ನನಗೆ ತುಂಬಾ ಇಷ್ಟ ಆಗಿತ್ತು. ಸೊ ವೈ ಶುಡ್ ಐ ನಾಟ್ ಟ್ರೈ ಅಂತ ಹೇಳಿ ಈ ರೆಸ್ಟೋರೆಂಟಿಗೆ ಬಂದವು. ಇದು ಕ್ಲೆಫ್ಟಿಕೋ ಈಟ್ ಲೈಕ್ ಅ ಗ್ರೀಕ್. ಇದೊಂದು ಫಾರೆಸ್ಟ್ ಥೀಮ್ಡ್ ಗ್ರೀಕ್ ಸ್ಟೈಲ್ ರೆಸ್ಟೋರೆಂಟ್. ತುಂಬಾ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಸಾಫ್ಟ್ ಲೈಟಿಂಗ್ಸ್ ಅವರು ಸೆಟ್ ಮಾಡಿರೋದು. ಡಿನ್ನರ್ಗೆ ಒಂದು ಪರ್ಫೆಕ್ಟ್ ಸ್ಪಾಟ್ ಅಂತ ಹೇಳ್ಬೋದು. ವಾಟರ್ ಫೌಂಟೈನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ಸೋ ಗುಡ್, ವೆಲ್ ಮೇಂಟೈನ್ಡ್ ಆ್ಯಂಡ್ ಕ್ಲೀನ್ಲಿ ಮೇಂಟೈನ್ಡ್. ತುಂಬಾ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಎಷ್ಟು ಫ್ಯಾಬ್ಯುಲಸ್ ಆಗಿದೆಯೋ ಇಂಟೀರಿಯರ್ ಕೂಡ ಅಷ್ಟೇ ಫ್ಯಾಬ್ಯುಲಸ್ ಆಗಿದೆ. ಆ ಲೈಟಿಂಗ್ಸ್, ಒಂದು ಸಾಫ್ಟ್ ಮ್ಯೂಸಿಕ್, ಎವ್ರಿಥಿಂಗ್ ವಾಸ್ ಸೋ ಗುಡ್. ನಾನು ಇಷ್ಟರವರೆಗೆ ವಿಸಿಟ್ ಮಾಡಿದ ರೆಸ್ಟೋರೆಂಟ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ ಇನ್ ಕೈಂಡ್ ಆಫ್ ಆ್ಯಂಬಿಯನ್ಸ್ ಆಗಿರ್ಬೋದು ಆ್ಯಂಡ್ ಬೋತ್ ಇನ್ ಕೈಂಡ್ ಆಫ್ ಫುಡ್ ಆ್ಯಂಡ್ ಆ್ಯಂಬಿಯನ್ಸ್ ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ ಅಂತ ನಾನು ಹೇಳ್ಬೋದು. ನನಗೆ ಈ ರೆಸ್ಟೋರೆಂಟಲ್ಲಿ ತುಂಬಾ ಇಷ್ಟ ಆಗಿದ್ದ ಪಾರ್ಟ್ ಏನು ಅಂತ ಹೇಳಿದರೆ ಇವ್ರದ್ದು ಡಿಜಿಟಲ್ ಮೆನು ಸಿಸ್ಟಮ್. ಅಂದರೆ ಇಲ್ಲಿ QR ಕೋಡ್ ಕೊಟ್ಟಿರ್ತಾರೆ. ಅದನ್ನ ಸ್ಕ್ಯಾನ್ ಮಾಡಿ ನಾವೇ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿ ಅದನ್ನ ಫುಡ್ನ ಕಾರ್ಟಿಗೆ ಹಾಕಿ ಅಲ್ಲೇ ಪೇಮೆಂಟ್ ಮಾಡಿದರೆ ನಾವು ಆರ್ಡರ್ ಮಾಡಿರೋ ಫುಡ್ ನಮ್ಮ ಪರ್ಟಿಕ್ಯುಲರ್ ಟೇಬಲ್ಗೆ ಬರುತ್ತೆ. ನಾವು ಮ್ಯಾಂಗೋ ಸೂಪ್ ಆರ್ಡರ್ ಮಾಡಿದ್ವು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ರೆಸ್ಟೋರೆಂಟ್ ಮೊಜಿಟೋಗೆ ತುಂಬಾ ಫೇಮಸ್. ನಾವು ವರ್ಜಿನ್ ಮೊಜಿಟೋ ಆರ್ಡರ್ ಮಾಡಿದ್ವು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ನ ಫೇವ್ರೆಟ್ ಸ್ಟಾರ್ಟರಲ್ಲಿ ಚಿಕನ್ ಲಾಲಿಪಾಪ್ ಆಯಿತಾ, ಇದು ತುಂಬಾ ಚೆನ್ನಾಗಿತ್ತು. 1 plate ಆರ್ಡರ್ ಮಾಡೋಕ್ಕೋಗಿ ನನ್ನ ಹಸ್ಬೆಂಡ್ ಇಷ್ಟ ಆಗಿ ವಾಪಸ್ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿದರು. ಅಷ್ಟು ಚೆನ್ನಾಗಿತ್ತು. ಬಿರಿಯಾನಿ ಕೂಡ ಒಂಥರ ತುಂಬಾ ಚೆನ್ನಾಗಿತ್ತು. ಆ ರೈಸ್, ಆ ಗ್ರೇವಿಗೆ ಚೆನ್ನಾಗಿ ಒಂದು ಬೈಂಡ್ ಆಗಿತ್ತು. ಆ್ಯಂಡ್ ಅದರ ಪೀಸ್ಗಳು ಕೂಡ ಅಷ್ಟು ಚೆನ್ನಾಗಿ ಗ್ರೇವಿಯಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ಮ್ಯಾಂಗ್ಳೂರು ವಿಸಿಟ್ ಮಾಡಿದರೆ ಈ ರೆಸ್ಟೋರೆಂಟ್ನ ವಿಸಿಟ್ ಮಾಡೋದು ಮರಿಬೇಡಿ. ಹಾಗೆ ಅಲ್ಲಿ ಒಂದು ಒಳ್ಳೆ ಡಿನ್ನರ್ ಮುಗಿಸ್ಕೊಂಡು ನಾವು ಹೋಟೆಲಲ್ಲಿ ರೆಸ್ಟ್ ಮಾಡಿದ್ವು. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಫೇವ್ರೆಟ್ ಸ್ಪಾಟ್ ಇನ್ ನಮ್ಮ ಕುಡ್ಲ ಪಬ್ಬಸ್ಗೆ ವಿಸಿಟ್ ಮಾಡಿದ್ವು. ಈ ಪಬ್ಬಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇಲ್ಲಿನ ಗಡ್ಬಡ್ ಐಸ್ ಕ್ರೀಮ್ ವರ್ಲ್ಡಿನ ಟಾಪ್ 10 ಐಸ್ ಕ್ರೀಮಲ್ಲಿ ಇದು ಕೂಡ ಒಂದು ಪ್ಲೇಸ್ ತಗೊಂಡಿದೆ. ಸೊ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ಗಳಾಗಿರ್ಬೋದು, ಇಂಡಿಯಾದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಈ ಪ್ಲೇಸ್ಗೆ ಬಂದು ಇಲ್ಲಿ ಫುಡ್ ಆಗಲಿ ಐಸ್ ಕ್ರೀಮ್ ಆಗಲಿ ಟ್ರೈ ಮಾಡ್ತಾರೆ. ನಾವು ಇಲ್ಲಿ ನಮ್ಮ ಮ್ಯಾಂಗ್ಳೂರವರಾಗಿ ನಮಗೆ ಈ ವಿಷಯ ಎಷ್ಟು ಹೆಮ್ಮೆ ಅಲ್ವಾ. ಹಾಗೆ ನನ್ನ ಹಸ್ಬೆಂಡ್ಗೆ ಐಸ್ ಕ್ರೀಮ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅವರು ಜಸ್ಟ್ ಸ್ಕೂಪ್ ತಗೊಂಡ್ರು. ನನಗೆ ಪರ್ಫೆಕ್ಟ್ ಅಂದರೆ ತುಂಬಾ ಇಷ್ಟ. ಸೊ ನಾನು ಪರ್ಫೆಕ್ಟ್ ಆರ್ಡರ್ ಮಾಡಿದೆ. ನಂಗೆ ಪರ್ಫೆಕ್ಟ್ ಯಾಕೆ
ಇಷ್ಟ ಆಗುತ್ತೆ ಅಂತ ಹೇಳಿದರೆ ಇದರಲ್ಲಿ ಫ್ರೂಟ್ಸ್, ನಟ್ಸ್ ಮತ್ತು ಐಸ್ ಕ್ರೀಮ್ನ ಕಾಂಬಿನೇಷನ್ನು. ಅದನ್ನ ತಿಂತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ, ಐಸ್ ಕ್ರೀಮ್ ಜೊತೆ ಫ್ರೂಟ್ ಮತ್ತು ನಟ್ಸ್ ಎಲ್ಲ ಸೇರಿಸ್ಕೊಂಡು ತಿಂತಾ ಇದ್ದರೆ ಒಂಥರ ಇಷ್ಟ ಆಗುತ್ತೆ ನನಗೆ. ಅದಕ್ಕೆ ನಾನು ಪರ್ಫೆಕ್ಟ್ನ ಚೂಸ್ ಮಾಡ್ತೀನಿ. ಇನ್ನೊಂದು ಸೆನೋರಿಟಾ ಇದೆ, ಅದು ಕೂಡ ಚೆನ್ನಾಗಿದೆ. ಮ್ಯಾಂಗ್ಳೂರಿಗೆ ಬಂದು ಫಿಶ್ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಏನಲ್ವಾ, ಹಾಗೆ ನಾವು ಫಿಶ್ ಟ್ರೈ ಮಾಡಿದ್ದು. ಫಿಶ್ ಮತ್ತು ಫಿಶ್ ಗ್ರೇವಿ ಮತ್ತು ನೀರು ದೋಸೆ ಎಲ್ಲ. ಮತ್ತು ನೀವು ಮ್ಯಾಂಗ್ಳೂರಿಂದ ರಿಟರ್ನ್ ಹೋಗಬೇಕಿದ್ರೆ ಪಡೀಲಲ್ಲಿ ಒಂದು ಉನ್ಕ ತಿನ್ಕ ಅನ್ನೋ ಒಂದು ಪ್ಲೇಸ್ ಇದೆ. ಇದು ಅಮ್ಮ ಮಗಳು ಮೇಂಟೈನ್ ಮಾಡೋ ರೆಸ್ಟೋರೆಂಟ್. ಅಲ್ಲಿ ತುಂಬಾ ಚೆನ್ನಾಗಿ ಫಿಶ್ ಸಿಗುತ್ತೆ, ನೀವು ಟ್ರೈ ಮಾಡಿ. ಹಾಗೆ ನಿಮ್ಮ ಮನೆಗೆ ಬಂದು ಚಿಕ್ಕಮಂಗ್ಳೂರು ಮತ್ತು ಮ್ಯಾಂಗ್ಳೂರು ಎಲ್ಲ ಕಡೆ ವಿಸಿಟ್ ಮಾಡಿ. ಕಾರು ತುಂಬಾ ಗಲೀಜಾಗಿತ್ತು, ಹಾಗೆ ಹಸ್ಬೆಂಡ್ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ನಾವು ಎಲ್ಲೇ ಹೊರಗಡೆ ಹೋಗಿ ಬಂದರೂ ಕಾರ್ನ ತೊಳೆದೇ ಹಾಗೇ ಇಟ್ಟರೆ ಎಲ್ಲ ಗಲೀಜಾಗುತ್ತಲ್ವ, ಎಲ್ಲ ತುಕ್ಕು ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದ್ವು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.